ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ತಟ್ ಅಂತ ಒಂದು ಈವ್ನಿಂಗ್ ಸ್ನ್ಯಾಕ್ ಬೇಕು ಅಂತ ಇದ್ರೆ ಖಂಡಿತ ಈ ರೀತಿ ಮಾಡ್ಬೋದು. ತುಂಬಾ ಸುಲಭವಾಗಿ ಮಾಡ್ಬೋದು. ಒಂದು ಗೆರಟೆ ಇದ್ರೆ ಸಾಕು, ರುಚಿಕರವಾಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 1 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದನ್ನ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಬೇಕು, ಹುರ್ಕೋಬೇಕು. ಅಂದ್ರೆ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತಲ್ವಾ. ಹೈ ಫ್ಲೇಮ್ ಅಲ್ಲ, ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳಿ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ರೀತಿ ಇದೆ, ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಇಷ್ಟ ಆದ್ರೆ ಸಾಕು. ಅಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಅದು ಬೇಗ ಕಪ್ಪಾಗಿ ಬಿಡುತ್ತೆ. ಅದ ಕಾರಣ ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಾಡಬೇಕು. ಸಾಕು. ಇನ್ನು ಇದನ್ನ ಇನ್ನೊಂದು ಪ್ಲೇಟಿಗೆ ಹಾಕಿ ತರ್ತೀನಿ ನಾನು. ನೋಡಿ, ಈ ರೀತಿ ಇದೆ. ನನ್ನ ಪ್ಲೇಟಿಗೆ ಚೇಂಜ್ ಮಾಡಿ ತರ್ತೀನಿ. ಇನ್ನು ಅದೇ ಪ್ಯಾನಿಗೆ ನಾನಿಲ್ಲಿ 2 ಕಪ್ ನೀರು ಹಾಕ್ತಾ ಇದ್ದೀನಿ. 2 ಕಪ್ ನೀರು ಹಾಕೊಂಡಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ನಾನು. ಇನ್ನು ಇದು ಚೆನ್ನಾಗಿ ಕುದಿಲಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಈ ನೀರು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ 3/4 ಕಪ್ಪಿನಷ್ಟು ರವೆ ಹಾಕ್ತಾ ಇದ್ದೀನಿ. ಇದು ಹುರ್ಕೊಂಡ ರವೆ ಅಲ್ಲ, ರೋಸ್ಟೆಡ್ ಅಲ್ಲ, ನಾರ್ಮಲ್ ರವೆ ಇದು. ಇದನ್ನ ಹಾಕ್ತಾ ಇದ್ದೀನಿ. ಈ ನೀರಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಈ ರೀತಿ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಗಟ್ಟಿ ಆಗ್ಬಾರ್ದು. ನೋಡಿ, ಈ ಸ್ಟೇಜ್ ಅಲ್ಲಿ ಇದ್ರೆ ಸಾಕು. ನಮಗೆ ಸ್ಟವ್ ಆಫ್ ಮಾಡ್ಬೋದು ಇವಾಗ. ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆಯಿಂದ ಹಾಕುವಾಗ ಕೆಳಗಡೆ ಈ ರೀತಿ ಬೀಳೋ ತರ ಇರಬೇಕು. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು. ಇನ್ನು ಇದಕ್ಕೆ ನಾವು ಆವಾಗ ಹುರ್ಕೊಂಡಿರುವಂತಹ ತೆಂಗಿನ ತುರಿ ಇದೆಯಲ್ಲ, ಅದನ್ನ ಕೂಡ ಸೇರಿಸ್ಬೇಕು. ಅದ್ರ ಜೊತೆ ಅದನ್ನ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆ ನಾವು ಇದಕ್ಕೆ ಫುಲ್ ಆಗಿ ಹಾಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಕೂಡ ತುಂಡು ಮಾಡಿಟ್ಟ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ 1 ಟೀ ಸ್ಪೂನ್ ಅಷ್ಟು ಜಜ್ಬಿಟ್ಟ ಶುಂಠಿ, ಸ್ವಲ್ಪ ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ನಮಗೆ ಈ ಸೌಟಲ್ಲೇ ಮಿಕ್ಸ್ ಮಾಡ್ಬೋದು. ಕೈ ಮುಟ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಕೂಡ ಮಿಕ್ಸ್ ಆಗ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕೂಡ ಹಾಕ್ತೀನಿ. ಎಲ್ಲ ಕೂಡ ಇದೇ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಉಂಡೆ ಮಾಡಿ ಇಟ್ಕೊಂಡ್ರೆ ಆಯ್ತು. ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಕ್ಲೀನ್ ಆಗಿರುವಂತ ಒಂದು ಗೆರಟೆ ತಗೊಂಡಿದ್ದೀನಿ. ಅದನ್ನ ಮೊದಲು ಈ ರೀತಿ ಎಣ್ಣೆಯಲ್ಲಿ ಮುಳುಗಿಸ್ಕೊಳ್ಳಿ. ಈ ರೀತಿ ಸ್ವಲ್ಪ ಎಣ್ಣೆ ಇರ್ಬೇಕು ಅದ್ರಲ್ಲಿ. ಈ ರೀತಿ ನೋಡಿ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತ ಉಂಡೆ ಇದೆಯಲ್ವಾ, ಅದನ್ನ ಇದ್ರ ಮೇಲ್ಗಡೆ ಈ ರೀತಿ ಇಟ್ಬಿಟ್ಟು ನಾವು ವಡೆ ಎಲ್ಲ ಮಾಡ್ತೀವಲ್ವಾ, ಅದೇ ಶೇಪಿಗೆ ಈ ರೀತಿ ಮಾಡ್ಕೊಳ್ಳಿ. ಅವಾಗ ನಾವು ಕೈ ಮುಟ್ಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿ ನಮಗೆ ತುಂಬಾ ಸುಲಭವಾಗಿ ಮಾಡ್ಬೋದು. ಈ ವಡೆ ಅಂತ ಅಲ್ಲ, ನಾವು ಯಾವುದೇ ಉದ್ದಿನ ವಡೆ ಆಗ್ಲಿ, ಯಾವುದೇ ವಡೆ ಮಾಡ್ತಿದ್ರು ತುಂಬಾ ಸುಲಭ ಆಗುತ್ತೆ ಈ ರೀತಿ. ಯಾಕಂದ್ರೆ ಇದ್ರಲ್ಲಿ ಅಂಟಲ್ಲ, ನಾವು ಎಣ್ಣೆ ಹಾಕಿದ್ರಿಂದ ಜಾಸ್ತಿ ಅಂಟಲ್ಲ, ಬೇಗ ಕೂಡ ಬಿಟ್ಟು ಬರುತ್ತೆ. ನೋಡಿ, ಈ ರೀತಿ ಹಾಕ್ಬಿಟ್ಟು ನಿಧಾನಕ್ಕೆ ಇದು ಬೇಗ ಬಿಟ್ಟು ಬರುತ್ತೆ. ಅದ ಕಾರಣ ಈ ರೀತಿ ಕೈ ಇಟ್ಟು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ರೆ ಆಯ್ತು. ಇದು ತುಂಬಾ ಸುಲಭ ಅಂತ ಅನ್ಸುತ್ತೆ ನಮಗೆ. ಇವಾಗ ವಡೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಗಳೆಲ್ಲ ಇರ್ತಾರೆ. ಅವರಿಗೆಲ್ಲ ಈ ಟಿಪ್ಸ್ ನೋಡಿದ್ರೆ ಅದೇನು ದೊಡ್ಡ ಅಲ್ಲ, ಕೆಲಸ ಅಲ್ಲ ಅಂತ ಅನ್ಸ್ಬಹುದು. ಯಾಕಂದ್ರೆ ಅವರಿಗೆ ಈಸಿಯಾಗಿ ಒಂದೇ ಕೈಯಲ್ಲಿ ಮಾಡೋದಿಕ್ಕಾಗುತ್ತೆ. ಆದ್ರೆ ಈ ಟಿಪ್ಸ್ ಯೂಸ್ ಆಗೋದು ಯಾರಿಗಂದ್ರೆ, ಇವಾಗ ಫಸ್ಟ್ ಆಗಿ ವಡೆ ಮಾಡೋರು ಇರ್ತಾರಲ್ವ, ಅವರಿಗೆ ಅಷ್ಟು ಬೇಗ ಕೈಯಲ್ಲೆಲ್ಲ ಮಾಡೋದಿಕ್ಕೆ ಬರಲ್ಲ ಅಂತವರೆಲ್ಲ ಈ ರೀತಿ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ಮಾಡ್ಬಿಟ್ಟು ತೂತ್ ಮಾಡ್ಬಿಟ್ರೆ ಆಯ್ತು. ಆಮೇಲೆ ಇದಿವಾಗ ರವೆಯಲ್ಲಿ ಮಾಡಿದ್ರಿಂದ ಇದು ಅಂಟಲ್ಲ. ನಾವು ಇವಾಗ ಉದ್ದಿನ ವಡೆ ಎಲ್ಲ ಮಾಡ್ತಿದ್ರೆ ಅದು ಅಂಟುತ್ತೆ ಅಲ್ವಾ, ಅವಾಗ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಾಡುವಾಗ ಕರೆಕ್ಟ್ ಆಗಿ ಬೀಳುತ್ತೆ ನೋಡಿ ಎಣ್ಣೆಗೆ. ನೋಡಿ, ಇದು 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಇಲ್ಲಿ ರವೆಯ ವಡೆ ಇಲ್ಲಿ ರೆಡಿ ಆಗಿದೆ. ತಟ್ ಅಂತ ಮಾಡುವಂತ ಒಂದು ವಡೆ ರೆಸಿಪಿ ಇದು. ನೋಡಿ, ವಡೆ ರೆಡಿ ಆಗಿದೆ. ಇದೇ ರೀತಿ ನೋಡಿ, ಇನ್ನೊಂದು ಅದೇ ರೀತಿ ಮಾಡಿ ತೋರಿಸ್ತೀನಿ. ನೋಡಿ, ತುಂಬಾ ಸುಲಭವಾಗಿ ಈ ರೀತಿ ಹಾಕಿದ್ರೆ ಆಯ್ತು. ಇನ್ನು 2 ಜೊತೆಗೇನೆ ಮಾಡ್ಬೋದು. ನೋಡಿ, 2 ಕೂಡ ಒಟ್ಟಿಗೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ಅದೇ ರೀತಿ 2 ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ಅವಾಗ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ. ನೋಡಿ, ಇದು ಕೂಡ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಕೂಡ ವಡೆ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ವಡೆ ಎಲ್ಲ ರೆಡಿ ಆಗಿದೆ. ಬಿಸಿ ಬಿಸಿ ಆಗಿರುವ ಗರಿ ಗರಿ ಆಗಿರುವ ವಡೆ, ಅಂದ್ರೆ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ. ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ಒಳಗಡೆ ಮಾತ್ರ ಸಾಫ್ಟ್ ಆಗಿರುತ್ತೆ. ಇದು ಬಿಸಿ ಬಿಸಿಯಾಗಿ ತಿನ್ಬೇಕು, ಆವಾಗಲೇ ಇದು ಚೆನ್ನಾಗಿರೋದು. ಇದರ ಜೊತೆ ನಮಗೆ ಸಾಸಿನ ಜೊತೆ ತಿನ್ಬೋದು ಅಥವಾ ಚಟ್ನಿ ಜೊತೆ ಎಲ್ಲ ತಿನ್ಬೋದು. ನೋಡಿ
ವಾವ್, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾನೇ ಟೇಸ್ಟ್ ಕೂಡ ಇರುತ್ತೆ ಇದು. ಈ ರೀತಿ ಅಂದ್ರೆ ನಾವು ರವೆಯನ್ನ ಬೇಯಿಸಿ ಮಾಡಿರೋದ್ರಿಂದ ಇದರ ಟೇಸ್ಟ್ ಸೂಪರ್ ಆಗಿರುತ್ತೆ. ನೀವು ಖಂಡಿತ ಈ ರೀತಿ ರವೆ ವಡೆ ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಇರುತ್ತೆ. ಇದನ್ನ ಸಾಸ್ ಜೊತೆನೋ ಚಟ್ನಿ ಜೊತೆ ಯಾವ್ದ್ರ ಜೊತೆ ಬೇಕಿದ್ರು ಬಿಸಿ ಬಿಸಿಯಾಗಿ ತಿನ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.